ಇದ್ದೀರಾ? ಮತ್ತೇನ್ ದೀಪ, 10 ಗಂಟೆಯಿಂದ ನಾನು ಕಾದು ಹುಚ್ಚನಾಗಿದ್ದೇನೆ. ನೀನಿರಂದ್ರೆ ಒಂದು ಕ್ಷಣ ಒಂದು ಯುಗವಿದಂತೆ, ಅದು ನಿಮ್ಗೆ ಗೊತ್ತಾ? ಗೊತ್ತಿಲ್ಲದೆ ಏನು? ಪ್ರೀತಿ ಮಾಡಿದ್ಮೇಲೆ ಕಾಣೋ ಕಾತುರ, ಕಾಣಲಿಲ್ಲ ಅಂದ್ರೆ ಆಗೋ ವೇದನೆ, ಇವೆಲ್ಲ ಮಾಮೂಲು ಪ್ರೀತಿಯಲ್ಲಿ. ನೀವು ಹೇಳಿದ ತಕ್ಷಣ ಓಡಿ ಬಂದು ಬಿಡ್ತೀರಾ. ಆದ್ರೆ ನಾನು ನಮ್ಮ ಅಪ್ಪನ ಕಣ್ಣನ್ನ ನಮ್ಮ ಅಣ್ಣನ ಕಣ್ಣನ್ನ ತಪ್ಪಿಸಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರುವಷ್ಟರಲ್ಲಿ ಸಾಕಾಗುತ್ತೆ. ಇಲ್ಲಿ ಬಂದ ಮೇಲೆ ನಿಮ್ಮ ಕೊಂಕಣಿ ಬೇರೆ. ಸಾರಿ ಚಿನ್ನ, ಅಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತಾ? ಹೌದು, ಇನ್ನು ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಮರಗಳನ್ನ ಸುತ್ತಾಡ್ತಾ ಪ್ರೀತಿ ಮಾಡೋದು? ಇದ್ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಆದಷ್ಟು ಬೇಗ ನಾವಿಬ್ರು ಮದುವೆ. ಅದೇನು ನಿಜ ದೀಪ, ಆದ್ರೆ ನಮ್ಮ ಅಣ್ಣ ನನಗೆ ನನ್ನದೇ ಜವಾಬ್ದಾರಿ ಕೂಡ ನನಗೆ ಬೇಕಿದ್ರೆ ನಾನು ಅದನ್ನು ಕೂಡ ನಿಭಾಯಿಸ್ಬೇಕಲ್ಲ. ಅಂದ್ರೆ ಅಂತ ಜವಾಬ್ದಾರಿ ಏನಪ್ಪ? ನನಗೆ ಒಬ್ಬ ಅಣ್ಣ ಒಬ್ಬ ತಂಗಿದ್ದಾರೆ. ಅವ್ರು ಮದುವೆ ಆಗದೆ ನಾವು ಮದುವೆ ಆಗದೆ ಎಷ್ಟು ರೀತಿ ಸಂಕಟ. ಮೊದಲು ಅವ್ರು ಮದುವೆ ಆಗಬೇಕು, ಆ ನಂತರ ನನ್ನದೇ ಆದ ಸಂಪಾದನೆಯಲ್ಲಿ ನಾನು ತೊಡಗಬೇಕು, ಆಮೇಲೆ ನಿನ್ನ ಮದುವೆ ವಿಚಾರ. ಸರಿ ಹೋಯ್ತು ಬಿಡಿ. ಈ ಜನ್ಮದಲ್ಲಿ ನಮ್ಮ ಮದುವೆ ಆದ ಹಾಗೆ ನಾವಿಬ್ರು ಒಂದ್ ಕೆಲಸ ಮಾಡೋಣ. ಇಬ್ರು ಪ್ರೀತಿ ಪ್ರೇಮ ಅಂತ ಮುದುಕಿ ಆಗಿ ಇದ್ದು ಬಿಡೋಣ. ಏನಂತೀರ? ನಮ್ಮ ಅಣ್ಣ ತಂಗಿ ಮದುವೆ 50 ವರ್ಷದ ರೀತಿ ಇದೆಯಾ? ಇದೇ ವರ್ಷ ನನ್ನ ತಂಗಿ ಮದುವೆ ಮಾಡ್ಬೇಕು ಅಂತಿದ್ದಾರೆ. ಮುಂದಿನ ವರ್ಷ ನಮ್ಮ ಅಣ್ಣ, ನೆಕ್ಸ್ಟ್ ನಾನು. ನನಗೋಸ್ಕರ ನೀನು 7 ವರ್ಷ ಕಾಯೋದಾದ್ರೆ? ಅಯ್ಯೋ, ನಿಮಗೋಸ್ಕರ 2 ವರ್ಷ ಇಲ್ಲ, 2 ಯುಗಗಳೇ ಕಾಯ್ತೀನಿ. ನಾವಿದ್ದು ಹೀಗೆ ಸದಾ ಪ್ರೀತಿಸ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಸೆ ಅಂದ್ರೆ ನಿರಾಶೆಗೊಂದು ದೀಪ. ಈ ದೀಪ ನನ್ನ ಬಾಳಿನ ಜ್ಯೋತಿಯಾಗಿ, ನನ್ನ ಮನೆ ಬೆಳಗುವ ಸೊಸೆಯಾಗಿ, ನಾನು ಆರಿಸುವ ಆರಾಧ್ಯ ದೇವತೆ ನಿನ್ನ ಆಸೆ ದೀಪ. ನನ್ನ ನಿನ್ನ ಈ ಬಂಧ ಜನ್ಮದ ಅನುಬಂಧ ಯಾವ ರೀತಿ ಮನೆಯವರು ಬಲವಂತ ಮಾಡಿದ ಕಾರಣಕ್ಕೆ ನನ್ನನ್ನು ತಿರಸ್ಕರಿಸಿ ಬೇಗ ಪ್ರಕಟ ತಾಳಿಗೆ ನಿನ್ನ ಕೊರಳಾದ್ರೆ ಅಂದಿದೆ ಆ ದಿನದಲ್ಲಿ ಸುಂದರು ಬದುಕಿರಲ್ಲ ದೀಪ. ನನಗೆ ನಮ್ಮನೆಯವರ ಬಲವಂತದಿಂದ ನನ್ನ ಕೊರಳಿಗೆ ಬೇರೆಯವರು ಏನಾದ್ರು ತಾಳಿ ಕಟ್ಟೋದೆ ಆದ್ರೆ ಅದೇ ದಿನ ಆ ತಾಳಿ ನನಗೆ ನೇಣು ಹಾಕಲಾಗಿರುತ್ತೆ. ನೋಡಿ, ಈ ನಿಮ್ಮ ನಯ, ವಿನಯ, ಸ್ವಭಾವ ನನ್ನ ನರ ನಾಡಿಗಳಲ್ಲಿ ಸಾಕು ದೀಪ. ನಾನೇ ಏನೇ ಎದುರಾದ್ರು ಜಯಿಸಿ ಹಾ ಟೈಮ್ ಮತ್ತೆ ಗೊತ್ತಿರಲಿಲ್ಲ. ಸರಿ, ನಡಿ ಹೋಗೋಣ. ಸುಂದರ್, ನಾನು ಮಾತು ಕೇಳ್ತೀನಿ, ಅದನ್ನ ನಡೆಸ್ಕೊಡ್ತೀರಾ ತಾನೆ? ಅದೇನಂತ ಕೇಳು ದೀಪ, ಆದ್ರೆ ಮದುವೆ ವಿಚಾರ ಬಿಟ್ಟು ಬೇರೇನ್ ಬೇಕಾದ್ರೆ ಕೇಳು. ನನ್ನಲ್ಲ ಈ ಬಂಗಾರದ ಜಿಂಕೆಗಾಗಿ ಖಂಡಿತ ನಡೆಸ್ಕೊಡ್ತೇನೆ. ಅದೇನಂತ ಕೇಳು ದೀಪ. ನನಗೆ ಗೊತ್ತು, ನೀವು ನನಗೋಸ್ಕರ ಏನು ತಿನ್ನಲ್ಲ ಅಂತ. ಅದೇನು ಅಂದ್ರೆ ಬೇಡ ಬಿಡಿ, ಇವತ್ತು ತುಂಬಾ ಸಮಯ ಆಗಿದೆ. ಮುಂದೆ ಸಮಯ ಬಂದಾಗ ನಾನೇ ಕೇಳ್ತೀನಿ, ಆಗ ನೀವು ಮಾತನ್ನ ನಡೆಸ್ಕೊಟ್ಟೇ ಕೊಡ್ತೀನಿ ಅಂತ ನನಗೆ ಭಾಷೆ ಕೊಡಿ. ಖಂಡಿತ. ನೀನ್ ಮಾತೆ ನನಗೆ ವೇದವಾಕ್ಯ. ನೀ ಯಾವಾಗ ದೀಪ, ನೀನು ನನ್ನ ಪ್ರಾಣ ದೀಪ. ನನಗೆ ಗೊತ್ತು ರೀ, ನೀವು ನನ್ನೆಲ್ಲ ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಾ. ಈ ನಮ್ಮಿಬ್ಬರ ಪ್ರೀತಿ ಯಾವಾಗಲೂ ಹೀಗೆ ಶಾಶ್ವತವಾಗಿರ್ಬೇಕು ಅಂದ್ರೆ ಮಳೆ ಕವಿದ ವಾತಾವರಣ. ನಡೆ ಹೋಗೋಣ.
ನನ್ ಯಾರು ಅನ್ಕೊಂಡಿದ್ಯಾ? ಏನ್ ಸಾಮಾನ್ಯಗಳು ಅಂತ ತಿಳ್ಕೊಂಡಿದ್ಯಾ ನೀನು? ದೊಡ್ಡಗೌಡನ್ ಕೊಪ್ಲಲ್ಲಿ ನಾವು ಬೇಜಾನ್ ಹುಡುಗರು ಮಡಗಿದೀವಮ್ಮ. ಅಷ್ಟು ಅಲ್ದೆ ಮುಂದೆ ಸಿಎಂ ಎಂಟಿಯಾರ್ಗಳಮ್ಮ ನಾವು. ಎಲ್ಲ ಗೊತ್ತಾಯ್ತು ಮೇಡಮ್. ಹಂಗ ಸಿಎಂ ಹೇಳಿ ವಿಧಾನಸೌಧದಲ್ಲಿ ನನಗೊಂದು ಚಿಕ್ಕ ಕೆಲಸ ಕೊಡ್ಸ್ಬಿಟ್ರೆ ನಿಮ್ಗೆ ಪುಣ್ಯ ಬರುತ್ತೆ ಮೇಡಮ್. ವಿಧಾನಸೌಧದಲ್ಲಿ ಕೆಲ್ಸ ನಮ್ ಸಿಎಂ ಹೇಳಿ? ಅಯ್ಯೋ, ನಮ್ ಸಿಎಂ ಹೇಳಿದ್ರೆ ದೊಡ್ಡಗೌಡನ ಕೊಪ್ಪಳಲ್ಲಿ ನಲ್ಲಿ ನೀರು ಬಿಡೋ ಕೆಲ್ಸ ಸಿಗೋದಿಲ್ಲ. ಯಾಕಂದ್ರೆ ನಮ್ ಸಿಎಂ ವಿಧಾನಸೌಧ ಹೆಂಗದೆ ಅಂತಾನೆ ನೋಡಿಲ್ಲ ಇನ್ನು. ಅವ್ರು ಯಾವ ಸೀಮೆ ತಂದ್ಕೊಂಡು ಸಿಎಂ ಹಂಗಾದ್ರೆ ಸಿಎಂ ಅಂದ್ರೆ ವಿಧಾನಸೌಧದಲ್ಲಿ ಕುಳ್ಕೊಂಡು ಹೆಂಗ ದರ್ಬಾರ್ ಮಾಡ್ಬೇಕು? ಏನ್ ಕತೆ? ಹೋಗು ಹೇಳೋ ನಿಮ್ ಸಿಎಂಗ 3 ಮುದ್ದೆ ಉಳ್ಬಿಟ್ಟು ಏನಪ್ಪ ಹಿಂಗೆ ಹೇಳ್ತೀಯ? ಅವ್ರೇನಾದ್ರೂ 3 ಮುದ್ದೆ ಉಂಡು ಮಕ್ಕಳಂಗ್ ಮಲಿಕೊಂಡ್ರೆ ರಾತ್ರಿ ನನ್ ಕತೆ. ನಿನ್ ಕತೆಯ ನೋಡುಕ ನಾನಿಲ್ವ ಸಿಂಗಾರೆ? ಯಾಕೆ ಎಮ್ಮೆ ಮೇಯಿಸ್ತಿದ್ದ ಇಲ್ಲಿ ಬಂದು ಉಚಿತ ಇದೆಯಲ್ಲ? ಅಂದಾಗ ನಿಮ್ ಸಿಎಂ ಯಾರೋ ಎಲ್ಲಿದಾರ? ಸಿಎಂ ಅಂದ್ರೆ ಗೊತ್ತಿಲ್ಲ? ಸಿ ಅಂದ್ರೆ ಚೆನ್ನ, ಎಂ ಅಂದ್ರೆ ಮಲ್ಲೇಗೌಡ. ಆ ಮೂಲಟ್ಟಿ ಚನ್ಮಲಗೌಡ ಅನ್ನೋ ಬಾಯ್ಲಿ ಅವನ್ನೇ ಮದ್ವೆ ಆಯ್ತಾರ ಬಲೆಯಲ್ಲಿ. ಮಲ್ಲೇಗೌಡ ಅಂತ ಹೇಳ್ದಲ್ಲ, ಆಸಾಮಿ ಹೆಂಗೆ ಇದ್ದದ ಇಲ್ವಾ ಅಂತವ ಅಂತ. ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿದ್ದದ ಇಲ್ವಾ ಅಂತ ಏನಕ್ಕೂ ಅಂತಾರೆ ಕಪ್ಪ. ಇವ್ರು ಎಲ್ಲ ತಪ್ಪು. ತಮ್ಮಲ್ಲಿ ಗೊತ್ತಾಗ್ತಿದ್ದಾರೆ. ಅವನ್ನ ಮದುವೆ ಆದ್ರೆ ಅವ್ರ ಹತ್ರ ನೀನು ಚೆನ್ನಾಗಿ ಉಣ್ಣದೆ ನೋಡು. ಮದುವೆ ಆಗಿ ನೋಡು, ನಿನ್ಗ ಹೆಂಗ ಬೇಕು ಹಂಗಂಗ ರಿಪೇರಿ ಮಾಡ್ತಾರೆ ನೋಡು. ಅಂದ್ರೆ ನೀನ್ ಹೇಳ್ತಾ ಇರೋದು ಅವನ್ನ ಬಿಟ್ಬಿಟ್ಟು ನಿನ್ನ ಕಟ್ಕ ಅಂತ. ಹೌದಿಲ್ಲದೆ ನೀನ್ ಎಲ್ಲ ಮಾಡಿ ದಬ ಕೊಡ್ತೀಯ. ಹೌದಾ? ಬಾಲ ಅದೇನ್ ಮಾಡ್ತೀಯ ಟ್ರೈನ್ ನೋಡ್ಬಿಡಲ್ಲ. ಇಂದ್ರನ ಎತ್ತು ಮುಂದ್ಗಡೆಯಿಂದ ಸುಮ್ನೆ ಹೋಗಿ ಸಿಎಂ ಹೇಳ್ದಲ್ಲ 3 ಮುದ್ದೆ ಉಂಡು ದಬಾಕಂಡ್ ಮಲಿಕೊಂತ. ಮೊದ್ಲು ಆ ಕೆಲ್ಸನ ನೀನ್ ಮಾಡು. ಹೋಗು ಮನೆಗೆ ಹೋಗು, ಚೆನ್ನಾಗಿ ನುಗ್ಗೆಕಾಯಿ ಸಾರು ಮಾಡ್ಕೊಂಡು ತಿಂದುಬಿಟ್ಟು ರಾತ್ರಿ ಹೊತ್ತು ತೊಡೆ ಕೆಳಗಡೆ ಕೈ ಹಾಕ ಮಲಿಕೊ.
ಟಿಶ್ಯೂ ಯಾಕೋ ಮನ್ಸೆ ಕೈಯಾಗಿಲ್ಲ ಟಿಶ್ಯೂ ಕನಸೆಲ್ಲ ನನಸಾದ್ರೆ ಹೀಗೆ ಕೂಸು ಯಾಕೋ ಮನ್ಸೆ ಕೈಯಾಗಿಲ್ಲ ಮೀನಾಕ್ಷಿ ಕ್ಷೇತ್ರ
ಏನಣ್ಣ ಈ ತಂಗಿ ಮನೆಗೆ ಬಂದು ಹೊಸ್ಲಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಲ್ಲ? ಯಾಕೆ ಬರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಲ್ಲ ಅಣ್ಣ? ಇದು ನಿನ್ ತಂಗಿ ಮನೆ, ನೀನ್ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಬಾ ನಾವು ಬಾಬ್ರಪ್ಪ ನಿನ್ ಮನೆಗೆ ನೀನ್ ಬರೋದಕ್ಕೆ ಎದಕ್ಕೆಯ ಯತ್ನ ಮಾಡ್ತೀಯ? ಹೊರಗಿನಲ್ಲಿ ಮನ್ಸಲ್ಲಿ ಇಟ್ಕೊಂಡು ಮನ್ಸನ್ನ ಮಶಾಣ ಮಾಡ್ಕೊಳ್ತೆ ಒಳ್ಳೆ ಮನ್ಸಿಂದ ಬಾರಯ್ಯ. ಬರ್ತೀನಿ ಶೇಖರ, ಬರ್ತೀನಿ. ಬರ್ಬೇಕಾದಂತ ಪರಿಸ್ಥಿತಿ ಬಂದ್ಮೇಲೆ ಬರಲೇಬೇಕಲ್ಲ. ತಲೆ ಎತ್ತಿ ನಡೆಯಕ್ಕೆ ಅಂತ ಕೆಲವರಿದ್ದಾರೆ, ತಲೆ ತಕ್ಷಿ ನಡೆಯಂತ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಹೇಳ್ಬೇಕಾದ್ರೆ ಏನ್ ಮಾಡಕ್ಕಾಗುತ್ತೆ? ಅಣ್ಣ. ಯಾಕೆ ನೀನು ನಾನು ತಲೆ bagಬೇಕು ಅನ್ಕೊಂಡಿದ್ಯಾ? ನೋಡೋಣ, ನೀನು ಯಾರಿಗೂ ತಲೆ ಬೇಕು ಅವಶ್ಯಕತೆ ನೀನು ನಿನ್ ತಂಗಿ ಮನೆ ಬಾಣ್ಣ ಮೀನಾಕ್ಷಿ, ನಿಮ್ಮ ಮಗನಿಗೆ ತಂಗಿರೋ ಮತ್ತೇನೋ ಸರ್ಬತ್ತ ತಗೊಂಬರೋದಮ್ಮ. ಹಾಗೆ ರುದ್ರಪ್ಪ, ನೀನು ಯಾವುದೇ ವಿಚಾರ ಇಲ್ಲದೆ ಬರೋ ವ್ಯಕ್ತಿನೇ ಅಲ್ಲ. ಒಂದು ವಿಷಯ ಏನು ಸಮಾಚಾರ ಅಂತ ಹೇಳ್ತೀಯನಪ್ಪ? ಹೇಳ್ತೀನಿ ಶೇಖರ, ಹೇಳ್ತೀನಿ. ಹಿಂದೆ ನೀನು ನನ್ನ ತಂಗಿನ ಪ್ರೀತಿಸಿ ಮದುವೆ ಆದ, ಅದಕ್ಕೆ ನಾನು ನಿನ್ನ ಜೊತೆಗೆ ದೂರ ಆದೆ. ಈಗ ನನ್ನ ತಂಗಿ ನನ್ನ ಮನೆಗೆ ಓಡಾಡ್ಕೊಂಡು ಸಂತೋಷದಿಂದ ಒಂದಾಗೋ ಸಂಬಂಧಕ್ಕೋಸ್ಕರ ಬಂದಿದ್ದೀನಿ. ನೋಡಪ್ಪ, 24 ವರ್ಷದಿಂದ ದೂರ ದೂರ ಇಟ್ಕೊಂಡು ಇತ್ತೀಚಿನ ಭಾಳ ಸಂತೋಷದ ದಿನ ಬಂದಿರ್ತೀನಿ ನನಗೆ. ನೀನು ಯಾವ ಸಂಬಂಧ, ಯಾರ ಸಂಬಂಧ ಅಂತ ಒಂದು ಸ್ವಲ್ಪ ವಿಷಯ ಬರ್ದ ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಂದು ನೀನು ನನ್ನ ತಂಗಿನ ಮದುವೆ ಆದೆ, ಅದಕ್ಕೆ ನನಗೂ ನಿನ್ನ ದ್ವೇಷ ಬಂತು. ಈಗ ನಿನ್ನ ಮಗಳನ್ನ ನನ್ನ ಮಗ ಉದ್ಯೋಗ ಕೊಡೋದ್ರ ಮೂಲಕ ಒಂದಾಗಿ ಬಾರಾಟ ಕಣೆಯ ಏನಂತೀಯ ಶೇಖರ? ನೋಡಿದ್ರಪ್ಪ ಅಂತ ಒಂದು ಮಾತು ಹೇಳ್ತೀನಿ ಕೇಳು. ಇಲ್ಲಿವರೆಗೆ ನನ್ನ ಸಂಬಂಧ ಹೇಗಿತ್ತೋ ಹಾಗೇ ಇದೆ. ನೀವು ಬರ್ಬೇಕಾ ಬನ್ನಿ, ನಾವು ಬರ್ಬೇಕಾ ಬರ್ತೀವಿ. ನಮ್ಮ ಸಂಬಂಧ ಇಲ್ಲಿಯೇ ಸಾಕು, ಮುಂದುವರಿಯೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನೀನೇನಂತೀಯ? ಶೇಖರ, ಏನು ಮಾತಾಡ್ತಾ ಇದೀಯ ಅಂತ ಗೊತ್ತು ತಾನೆ? ಈ ಉಗ್ರಪ್ಪ ನಿನ್ನ ಮನೆ ಬಾಗಿಲು ಬಂದು ಹೆಣ್ ಕೇಳಿದ್ರೆ ತಿರಸ್ಕರಿಸ್ತೀಯ? ಇಲ್ಲಿ ಪರಿಣಾಮ ಏನು ಅಂತ ತಿಳಿದಿದ್ಯಾ? ಹಾವಿಗೆ ಅಲ್ಲ ವಿಷ ಹಾವೆ, ಈ ಉಗ್ರಪ್ಪನಿಗೆ ಎಲ್ಲ ವಿಷ. ಅರಿಬೇಡ, ಯಾತಕ್ಕೆ ಹೋರಾಡ್ತೀಯ? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಲ್ಲ? ನಿನ್ ತಂಗಿನ ಮದುವೆ ಆಗಿ 24 ವರ್ಷ ದೂರ ಇಟ್ಕೊಂಡು ದ್ವೇಷ ಸಾಧಿಸಿದ್ದು ಸಾಕಾಗ್ಲಿಲ್ವಾ? ಇನ್ ಮುಂದೆ ಇದೇ ರೀತಿ ಬೇಡ ಅಂದ್ರೆ ನೀನು ಮಾಡಿದ್ದು ಕದ್ದು ಮುಚ್ಚಿ ಕಳ್ಳ ಸಂಬಂಧ ಕಣೋ, ಅದಕ್ಕೆ ದ್ವೇಷ ಸಾಧಿಸ್ತಾ ಇದ್ದು. ಇಂದು ಪ್ರೀತಿಯಿಂದ ನಾನು ನೀನು ಕೂಡಿ ಬಾಳ ಮಕ್ಕಳಿಗೆ 4 ಲಕ್ಷದಾಗ ಆದರು. ಅವರು ಬಾಳು ಬಂಗಾರವಾಗಲಿ ಅಂತ ಆದೇಶನ ನೋಡಿ. ಆ ಶೇಖರ, ನನ್ನಿಂದ ಏನಾದ್ರು ತೊಂದರೆ ಇದ್ರೆ ನನ್ನ ಕ್ಷಮಿಸ್ಕೊಡು. ನಿನ್ನ ಮಗಳನ್ನ ನನ್ನ ಮಗ ಉತ್ಪನ್ನ ಕೊಟ್ಟು ಕನ್ಯಾದಾನ ಮಾಡ್ಕೊಡು. ಇದೊಂದೇ ಕಡೆ ನಾನು ನಿನ್ನಲ್ಲಿ ಬೇಡ್ಕೊಳ್ಳೋದು. ಅಣ್ಣ ಅಣ್ಣ ತಗೊಳ್ಳೋಣ, ಜ್ಯೂಸ್ ತಗೊಳ್ಳೋಣ. ರೀ, ನೀವು ಕುತ್ಕೊಳ್ಳಿ, ನಾನು ಮಾತಾಡ್ತೀನಿ. ಕುತ್ಕೊಳ್ಳೋಣ. ಅಣ್ಣ, ನೀವು ಬೇಡ ಹೊತ್ತು ಬೇಡ
ಪಡೋದು ಬೇಡ. ಅಣ್ಣ, ನೀನ್ ಬಂದಿದ್ಯಾ? ನಾವು ಬರ್ಬೇಕಾ ನಿಮ್ಮ ಮನೆಗೆ? ಹೇಳು, ಬರ್ತೀನಿ. ಈ ಅಣ್ಣ ತಂಗಿ ಸಂಬಂಧ ಹೀಗೆ ಇರ್ಲಿ. ಆದ್ರೆ ಕೊಡೋದು ತಗೊಳ್ಳೋದು ಬೇಡೋದು ಅದು ಮಾತ್ರ ಬೇಡ. ಯಾಕಂದ್ರೆ ನನ್ನ ಮಗಳು ನಿನ್ ಮನೆಗೆ ಬಂದು ಪಡೋ ವನವಾಸ ನಮ್ಮಿಂದ ನೋಡಕ್ಕಾಗಲ್ಲ ಅಣ್ಣ. ಈ ಸಂಬಂಧ ಬೇಡ. ಹೌದಣ್ಣ, ಈ ಸಂಬಂಧ ಬೇಡ. ಹೇಗೆ ಬೇಡ ನನ್ನ ಸಂಬಂಧ? ಹೇಗೆ ನನ್ನ ಸಂಬಂಧಕ್ಕೆ? ನೀನಾಕ್ಷಿ, ನಿನ್ನ ಗಂಡನಿಗೆ ದುರಾಕಾರ ಅಂತಿದೆ. ನೀನು ದುರಾಕಾರಿನೇ. ನನ್ನನ್ನ ಎದುರ ಕಂಡ್ರೆ ಮತ್ತ ಆಗ್ತೀರ. ಈ ಸಂಬಂಧ ಬೇಡೋದಕ್ಕೆ ಕಾರಣ ಇದೆ, ಕೇಳೆಯ. ನಿನ್ನ ಮಗ ಒಬ್ಬ ಬೀದಿ ಲೋಫರ್ ಲುಚ್ಚ ಲಫಂಗ ಅಂತ ನನ್ನ ಮಗನ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ಬೇಜಾರಾಗಿದ್ರೆ ಸೇರ್ಕೋ, ಇಲ್ಲಿಂದ ಹೊರಗೆ ಹೋಗ್ತಿಲ್ಲ. ನಾವೇನು ನಿನ್ನ ಮನದಿ ಕೂಟವ್ರಿಗೆ ಬಂದಿಲ್ಲ ಕಣಲ್ಲ. ಉಗ್ರಪ್ಪನ ಮೇಲೆ ಕಟ್ಟಿದ್ಯಾ? ಹೊಲಿದವನ ಪಾಲಿಗೆ ಹೂವು, ಮುನಿದವನ ಪಾಲಿಗೆ ಹಾವು ಅನ್ನೋದನ್ನ ಬರ್ತಿದ್ಯಾ? ಹೊರಗಿನ ನಾಗರಾಮನ ತೋರಿದ್ಯಾ? ಆಮೇಲೆ ಈಗ ಎತ್ತಿ ನಿಂತಿದೆ. ಯಾವಾಗ ಯಾವ ಕ್ಷಣದಲ್ಲಿ ಹೊಡೆಯುತ್ತೆ ಅಂತ ನೋಡ್ತಾ ಇರಿ. ಹೋಗ್ತೀನಿ, ಹೋಗ ಹೋಗ. ನಿನ್ನಂತವ್ರು ಈ ರೀತಿ ದೊಡ್ಡ ದೊಡ್ಡ ಕಪ್ಪಲು ಬೀದಿಲಿ ಕೂಗಿ ಕೂಗಿ ಮಣ್ಣಾದ್ರು ಹೋಗ. ನಿನ್ನ ಪ್ರೀತಿ ಮದುವೆ ಹೋರಾಟೆಲ್ಲ ಮುಗಿತೇನೆ ಅಂದಾಗ ದೀಪ ಈ ವರ್ಷ ನೀನು ಮದುವೆ ಮಾಡಿ ಮುಗಿಸೋಣ ಅಂತ ಇದ್ದೀನಿ. ಒಂದು ಒಳ್ಳೆ ಕಡೆ ಹೊರ ಬಂದ್ರೆ ಮದುವೆ ಮಾಡ್ತೀನಿ.
ಅಪ್ಪಾಜಿ ಆ ಕಷ್ಟ ನಿಮ್ಗೆ ನಾನು ಕೊಡಲ್ಲ. ಯಾಕಂದ್ರೆ ನಾನೀಗಾಗಲೇ ಒಬ್ಬರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವರನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಏನಮ್ಮ ಆ ಹುಡುಗ ಒಪ್ತಾ ಇಲ್ವೇನೋ? ಇಲ್ಲ ಅವ್ರ ಮನೆಯವ್ರು ಒಪ್ಪಿಗೆ ಕೊಡ್ತಾ ಇಲ್ರಿ? ಚೇಚಿ ಹಾಗೇನಿಲ್ಲಪ್ಪ. ಅವರು ನಮ್ಮನ್ನ ಮದುವೆ ಆಗೋದಕ್ಕೆ ತುದಿಗಾಲಲ್ಲೇ ನಿಂತಿದ್ದಾರೆ. ಆದ್ರೆ ಅವ್ರಿಗೆ ಒಬ್ಬ ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ. ಇಬ್ಬರು ಮದುವೆ ಆದ್ಮೇಲೆ ನಮ್ಮಿಬ್ಬರು ಮದುವೆ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರು 7 ವರ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ಸಾಧ್ಯ ಇಲ್ಲ. 7 ವರ್ಷ 3 ವರ್ಷ ಅಂತ ಕಾಯಕ್ಕಾಗಲ್ಲ ನೋಡು. ಅವ್ರ ಅಣ್ಣ ತಂಗಿ ಮದುವೆ ಆಗೋದು ಯಾವಾಗ? ಇದೆಲ್ಲ ಆಗ್ಬೇಡ ಮಾತು ನೋಡಮ್ಮ. ಆ ಹುಡುಗ ಯಾರು ಅಂತ ಹೇಳು, ಹಿಂದೆ ಕರ್ಸಿ ಇತ್ಯರ್ಥ ಮಾಡ್ತಾರೆ. ಇಲ್ಲ ಅಪ್ಪಾಜಿ, ಅವ್ರ ಅಣ್ಣ ತಂಗಿ ಮದುವೆ ಆಗೋವರೆಗೂ ನಾನು ಕಾಯ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಪ್ಪಾಜಿ. ಅದು ಅಂದ್ರೆ ಅಪ್ಪಾಜಿ ಅವ್ರು ತುಂಬಾ ಒಳ್ಳೆಯವರು ಅಪ್ಪಾಜಿ. ಅಂದ್ರೆ ನಮ್ಗಿಂತೂ ನಮ್ಮ ಮನೆಯವ್ರಿಗಿಂತೂ ನಮ್ದೇ ಒಳ್ಳೆಯವರ ಆಯ್ತಮ್ಮ. ಅಂದ್ರೆ ನೀನು ಅವ್ರ ಮನೆಯವ್ರನ್ನ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಆಯ್ತು. ಸರಿ, ಆ ಹುಡುಗ ಯಾರ ಮಂತಂದನ ಅಂತ ತಿಳ್ಕೊಬೋದೇನಮ್ಮ? ಖಂಡಿತ ಅಪ್ಪಾಜಿ. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ರಸ್ತೆ ಇದೆಯಲ್ವಾ, ಆ ಲಾಸ್ಟ್ ಮನೆಯಲ್ಲಿ ಪಕ್ಕನೆ ಅವ್ರ ಮನೆ ಇರೋದು. ಆ ತಂದೆ ಹೆಸರು ಗುಣಶೇಖರ, ತಾಯಿ ಹೆಸರು ಮೀನಾಕ್ಷಮ್ಮ ಅಂತ. ಗುಣಶೇಖರ ಸಾಕು ಸಾಕು. ಗುಣಶೇಖರ ಮೀನಾಕ್ಷಿ ಹೋಗಿ ಹೋಗಿ ಆ ಮನೆ ಸಂಬಂಧನೇ ಬೆಳೆಸಬೇಕಾಗಿತ್ತ ನೀವು? ಅಲ್ಲ ಬಂದು ಎಲ್ಲರೂ ಹೋಗಿ ವಿಷಪುರ ಸತ್ತೋಗಿ ನಾನು ನೆಮ್ಮದಿಯಾಗಿ ಸಾಯ್ತೀನಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೀಗಂತದ್ದು ಏನಾಯ್ತು ಅಪ್ಪಾಜಿ? ಅವ್ರಿಗೆ ಅವ್ರ ಊರಲ್ಲಿ ಒಳ್ಳೆ ಹೆಸರಿದೆ ಅಪ್ಪಾಜಿ. ಆ ಹೆಸರಿನದಕ್ಕೆ ಮೀಸೆ ತಿನ್ಕೊಂಡು ಮೆರಿತಾ ಇರೋದು. ನನ್ನ ಮಗ ನನ್ನ ಮನೆತನಕ್ಕೆ ಮಸಿ ಬರೆದು ಈ ಊರಲ್ಲಿ ಅವನು ಯಾರು ಗೊತ್ತೇನಮ್ಮ? ನನ್ನ ತಂಗಿ ಮೀನಾಕ್ಷಿ. ಅಂದ್ರೆ ನಿನ್ನ ಸೋದತ್ತೆ ಮಾಡ್ತಾರಮ್ಮ, ನಿನ್ನ ಸೋದತ್ತೆ ಮಾಡ. ಏನಪ್ಪ ಇದೆಲ್ಲ? ಇಷ್ಟು ದಿನ ನನಗೆ ಯಾಕದನ್ನೆಲ್ಲ ಹೇಳಿರ್ಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ತಂಗಿ ಬಾವ ಏನಪ್ಪ ಇದೆಲ್ಲ? ನನ್ನ ಮಗ ನನ್ನ ಮಾತು ಕೇಳಿ ನನ್ನ ಮನೆತನಕ್ಕೆ ಮಸಿ ಬರು. ಆ ಗುಣಶೇಖರ ಹಿಂದೆ ಓಡೋಣ. ಅಂದಿನಿಂದ ಇಂದಿವರೆಗೂ ಅವರಿಬ್ಬರು ಮುಖ ತರ್ಸಬೇಕು ನಾನು ಮಾಡಿಲ್ಲ. ಅಂತಲ್ಲಿ ನೀನು ನಿಮ್ಮ ಅಣ್ಣ ಇಬ್ರು ಸೇರಿ ಮತ್ತೆ ಅದೇ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದೆ. ಇದೆಲ್ಲ ಜನ ನನ್ನನ್ನ ಈ ಊರಲ್ಲಿ ತಲೆ ತಕ್ಷ ಮಾಡ್ಬಿಟ್ರಿ ನಮ್ಮ ಮನೆ. ನಾನು ಅವ್ರ ಮುಂದೆ ಅರಕ ಕುರಿಯಾಗಿ ಬಲಿಯಾಗಲೇಬೇಕು ಅಂತ ತಾನೇ ನಾನು. ಅಪ್ಪಾಜಿ ಹಾಗಲ್ಲ ಅಪ್ಪಾಜಿ. ಅಲ್ಲ, ಅವ್ರು ಮಾಡಿದ ತಪ್ಪಿಗೆ ಈಗ ಯಾಕೆ ಶಿಕ್ಷೆ ಕೊಡ್ಬೇಕು ಅಂತ. ನೋಡಿ ಅಪ್ಪಾಜಿ, ಹಳೆದನ್ನೆಲ್ಲ ಮರೆತು ಹೊಸ ಸಂಬಂಧವನ್ನ ಬೆಳೆಸೋಣ. ಆಗ ನೋಡಿ ಎಲ್ಲ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಪ್ಪಾಜಿ. ಚೆನ್ನಾಗಿರುತ್ತಮ್ಮ, ಚೆನ್ನಾಗಿರುತ್ತ. ಆದದೆಲ್ಲ ಆಯ್ತು. ನಾಳೆ ಸೋಪ್ ಮಾಡೋಣ ಅಂತ ಹೇಳಿ ಮೀನಾಕ್ಷಿ ಮನೆಗೆ ಹೋಗಿ ನಿನ್ನ ಮಗಳನ್ನ
ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳಕ್ ಹೋದ್ರೆ ನಿನ್ನಂತವ್ರ ಮನೆಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಹೇಳಿ ಮುಗಿದ ಆಸೆ ಕಳ್ಸಿದ್ರಮ್ಮ. ಆದ್ರೆ ನಿನ್ನ 3 ದಿವಸದಿಂದ ಊಟ ನಿದ್ರೆ ಮಾಡ್ತಾ ಇರೋದು ಮಲಗಿರೋ ನಿನಗೆ ಗೊತ್ತೇನಮ್ಮ? ಇದು ಸಾಧ್ಯ ಇಲ್ಲಮ್ಮ. ಅವರು ಒಂದು ರೀತಿ ಮೊಂಡು ಜನ, ಒಂದು ಸಾರಿ ಕೊಡಲ್ಲ ಅಂದ್ರೆ ಮತ್ತೆ ಕೊಡಲ್ಲಮ್ಮ. ನಿಮ್ಮ ಅಣ್ಣ ಸೀರೆಲ್ಲ ಮದುವೆ ಆಗಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಆಟ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡಿ? ಇದು ಸಾಧ್ಯ ಇಲ್ಲಮ್ಮ. ಅಣ್ಣನ ಮಾತಿಗೆ ಕರಗದ ಮನಸ್ಸು, ನಿನ್ನ ಮಾತಿಗೆ ನಿನಗೆಲ್ಲೋ ಭ್ರಮೆ, ನಿನ್ನ ಮನಸ್ಸು ಹೊಸ ಮಾಡ್ಕೊಳ್ಳೋದು ಭ್ರಮೆನೇ. ಭ್ರಮೆ? ಇದು ಭ್ರಮೆ ಅಲ್ಲ ಅಪ್ಪಾಜಿ, ಇದು ನಾನು ಸತ್ಯ ಮಾಡಿ ತೋರಿಸ್ತೀನಿ. ಅಪ್ಪಾಜಿ, ಅಣ್ಣನ ಜೊತೆಗೆ ಶೀಲನ ಮದುವೆ ಮಾಡಿಕೊಳ್ಳೋದಕ್ಕೆ ಅವರೇನಾದ್ರೂ ಒಪ್ಕೊಳ್ಳದೆ ಹೋದ್ರೆ ನಾನು ಆ ಮನೆಗೆ ನಾಗಿಣಿಯಾಗಿ ಸೇರಿ ಅವ್ರ ಮನೆನ ಬೆಳಗೋದ್ರ ಬದಲಾಗಿ ಸುಟ್ಟು ಭಸ್ಮ ಮಾಡ್ತೀನಿ. ಆಮೇಲೆ ಸಂತೋಷದಿಂದ ಬಂದು ಕಣ್ಣೀರನ್ನು ಒರೆಸ್ತೀನಿ. ನಿಮ್ಮ ಮಗಳು ಕಡಿಮೆ ಮಾಡಿರಿ. ಹೊಳ್ಳಿ ಒಟ್ಟಲ್ಲಿ ಮೊದಲೇ ಹುಟ್ಟೋದು ಸೌಭಾಗ್ಯ ಮಗನೇ. നല്ല നടവാക നടുവേಳು ಅಂದ ಗಿರಿ ನವಿಲೊಂದು ತುಳಿದಂತೆ ಚಂದ നല്ല നടವಾಗ ನಡುವೇಳು ಅಂದ ಗಿರಿ ನವಿಲೊಂದು ತುಳಿದಂತೆ ಚಂದ ಜೊತೆಯಾಗಿ
ಯಾರಿಗೆ ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಮುತ್ತು ಮುತ್ತು ಮಾತು ಮುತ್ತು ಸುಳಿ ಮಿಂಚೊಂದು ಬಾಲಿದ ಜಾರಿ ನನ್ನ ಮೈಯೆಲ್ಲ ಹರಿದಾಡಿದ್ದೇನು ಸುಳಿ ಮಿಂಚೊಂದು ಬಾಲಿದ ಜಾರಿ ನನ್ನ ಮೈಯೆಲ್ಲ ಹರಿದಾಡಿದ್ದೇನು ಇದು ತಾನೇ ಅನುರಾಗ ಮನಾನಂದವ ಕಂಡಿದೆ ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಸವಿಯಾದ ಕನಸಾಗಿ ಮನಸ್ಸಿಯಾಳಿಗೆ ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಹಲೋ 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 ಹಾ ಎಲ್ಲಿದ್ದೀರಾ ನೀವು? ಓಕೆ, ಆದಷ್ಟು ಬೇಗ ನಾನು ಹೇಳಿದ ಪ್ಲೇಸ್ಗೆ ಬಂದ್ಬಿಡಿ. ಸರಿ, ಬೇಗ ಬನ್ನಿ. ಆಗಾಗ ಏನ್ ಪಕ್ಕ ಟೈಮಪ್ಪ, ಹೀಗೆ ಹೇಳ್ದೆ ಹೀಗೆ ಬಂದ್ರೆ ಪರವಾಗಿಲ್ಲ. ಸರಿ, ನಾನೊಬ್ಬರನ್ನ ಮನೆಯಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಅವ್ರಿಗೆ ಸ್ವಲ್ಪ ನೋವು ಆಗ್ದಿರೋ ಹಾಗೆ ಹೊಡಿಬೇಕು. ಗಂಡಸು. ಸರಿ, ನಿಮ್ಮ ಹಣವನ್ನ ನಾನು ಫೋನ್ ಪೇ ಮಾಡ್ತೀನಿ. ಸರಿ. ಸುಂದರ್ ಬರ್ತೀನಿ ಅಂತ ಹೇಳಿದ್ರು, ಜೊತೆಗೆ ಅವ್ರ ಅಣ್ಣನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಎಲ್ಲಿ ಇನ್ನು ಬರ್ತಾ ಇಲ್ಲಲ್ಲ? ದೀಪ, ಹಾಯ್ ಸುಂದರ್, ಎಲ್ಲಿ ನಿಮ್ಮ ಅಣ್ಣನ ಕರ್ಕೊಂಡ್ ಬರ್ಲಿಲ್ಲ? ಬರ್ತಾರೆ, ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತಂದ ನೀ ಕಾಯ್ತಾ ಇರ್ತೀನಿ ಅಂತ ನಾನು ಬೇಗನೆ ಬಂದೆ. ಓ, ನೀವೇನಾದ್ರೂ ನಾನು ಹೇಗಿದ್ದೀನಿ, ನನ್ನ ಹೆಸರು ಹೇಳಿದ್ರಾ? ಇಲ್ಲ ಇಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಯಾವುದನ್ನು ಹೇಳಿಲ್ಲ. ಓ ಮೈ ಗಾಡ್, ಒಳ್ಳೆ ಕೆಲಸ ಮಾಡಿದ್ರಿ. ಏನ್ ಯೋಚನೆ ಮಾಡ್ತಿದ್ದೀರಿ ದೀಪ? ಸುಂದರ್, ಒಂದು ವಿಚಾರ ನಿಮ್ಗೆ ಹೇಳಿದ್ದೆ, ನೆನ್ಪಿದ್ಯಾ? ನೆನ್ಪು ಮಾಡ್ಕೊಳ್ಳಿ. ಯಾವ ವಿಚಾರ? ಯಾವ ವಿಚಾರ ಹೇಳ್ರಿ, ತಾನು ನೆನ್ಪಡ್ಕೊಳ್ಳೋದು. ಅರೆ, ಅಷ್ಟು ಬೇಗ ಮರ್ತ್ಬಿಟ್ರಾ? ನಾನೊಂದು ಮಾತು ಕೇಳಿದ್ದೆ, ಅದನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರಿ, ನೆನ್ಪಿದ್ಯಾ?
ಹಾ ಹೌದು, ಆದ್ರೆ ಏತಕ ವಿಚಾರ? ಆ ವಿಚಾರವನ್ನ ಕೇಳಬೇಕಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನೀವಿವತ್ತು ಅದನ್ನ ನಡೆಸ್ಕೊಳ್ಳಲೇಬೇಕು. ಪರವಾಗಿಲ್ಲ, ಹಿಂದೆ ರಾಮಾಯಣದಲ್ಲಿ ಕೈಗೆ ದಸರಾತ್ರಿಯ ವರ ಕೊಟ್ಟಿದ್ರಿ, ಅದನ್ನು ಈಗ ನಡೆಸಿಕೊಡಿ ಅಂತ ಶ್ರೀರಾಮನ ಪಟ್ಟಾಭಿಷೇಕ ನಿಲ್ಲಿಸಿ ಕಾಡು ಕಳಿಸಂತೆ ಈ ರಾಣಿಯವರು ಯಾರನ್ನು ಕಡೆ ಕಳಿಸ್ಕೊಂಡ್ಬಿಟ್ಟಿದ್ದೀರಾ? ಯಾರೂ ಇಲ್ಲ. ನಾನು ಕೇಳುವರ 2 ಸಂಬಂಧಗಳನ್ನ ಒಂದುಗೂಡಿಸಿ ಆ ಸಂಬಂಧಗಳನ್ನ ಗಟ್ಟಿ ಮಾಡುವಂತ ವಿಚಾರ. ಅಂದ್ರೆ ನಮ್ಮಣ್ಣನಿಗೆ ನಿಮ್ಮ ತಂಗಿ ಶೀಲವನ್ನ ಕೊಟ್ಟು ಮದುವೆ ಮಾಡೋ ವಿಚಾರ. ಏನು? ನಿಮ್ಮಣ್ಣ ಉದ್ಭವ ನಿಮ್ಮಣ್ಣನ? ಹೌದ ನನ್ನ ತಂಗಿನ? ಹೌದು ಸುಂದರ್, ನಮ್ಮಣ್ಣ ನಿಮ್ಮ ತಂಗಿನ ತುಂಬಾನೇ ಪ್ರೀತಿಸ್ತಾ ಇದ್ದಾರೆ. ಅವರಿಬ್ಬರು ಮಧ್ಯನ ನೀವು ನಡೆಸ್ಕೊಡ್ಲೇಬೇಕು. ಹೇಗೂ ನಿಮ್ಮ ಮನೇಲಿ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಅದಕ್ಕೆ ನಿಮ್ಮ ಮನೇಲಿ ಸೇರಿಸಿ ಅವರಿಬ್ಬರು ಮದುವೆನ ನಡೆಸ್ಕೊಡ್ತೀರಲ್ಲ? ದೀಪ, ನನ್ನ ತಂಗಿನ ಮಣ್ಣನ್ನು ಕೊಡೋದು ಲಗ್ನ ಮಾಡೋದು ಕನಸಿನ ಮಾತು. ಈ ವಿಚಾರ ಇಲ್ಲಿಗೆ ಸಾಕು ಮಾಡು. ಸುಂದರ್, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆಲ್ಲ, ಸೀರಿಯಸ್ ಹೇಳ್ತಿದ್ದೀನಿ. ನಿಮ್ಮಣ್ಣ ಉದ್ಭವ ಅಯೋಗ್ಯ, ಲೋಕರು, ಕಾಮುಕ ವ್ಯಾಘ್ರ. ಸುಂದರ್, ಏನ್ ಮಾತಾಡ್ತಾ ಇದ್ದೀರಾ? ಇವತ್ತು ಹೇಳ್ತಿದ್ದೀನಿ, ನಿಮ್ಮ ಅಣ್ಣನ ಬಗ್ಗೆ ನನ್ನ ಒಪ್ಪಿಗೆ ಅಲ್ಲ, ಇಡೀ ಊರಿಗೆ ಗೊತ್ತು. ಒಂದು ವೇಳೆ ನಾನು ತಂದೆ ತಾಯಿ ಒಪ್ಪಿಗೆ ಕೊಟ್ಟು ಸಹ ನಾನು ಯಾವುದೇ ಕಾರಣಕ್ಕೆ ಒಪ್ಪಿಗೆ ಕೊಡಲ್ಲ. ಇಲ್ಲ ಸುಂದರ್, ಹಾಗೆಲ್ಲ ಹೇಳ್ಬೇಡಿ. ನಮ್ಮಣ್ಣ ನಿಮ್ ತಂಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಅವಳಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ದಯವಿಟ್ಟು ಈ ಮದುವೆನ ನಡೆಸ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ಮದುವೆ ಆದ್ಮೇಲೆ ನಮ್ಮಣ್ಣ ಎಲ್ಲ ಸರಿ ಹೋಗ್ತಾನೆ. ನನಗೆ ಆ ನಂಬಿಕೆ ಇದೆ. ದಯವಿಟ್ಟು ಈ ಮದುವೆನ ನಡೆಸ್ಕೊಳ್ಳೇಬೇಕು. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಖಂಡಿತ ಸಾಧ್ಯವಿಲ್ಲ. ಹಾಗಾದ್ರೆ ನನ್ನ ಮಾತನ್ನ ನೀವು ನಡೆಸ್ಕೊಡೋಣ ಅಂತ ಹೇಳಿದ. ಆಯ್ತು, ಈ ವಿಚಾರವನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕೇಳು. ವಿಚಾರ ಬಿಟ್ಟು ನಮ್ಮ ಮದುವೆ ವಿಚಾರ ಬಂದಾಗ ಬೇಡ ಅಂತ ಹೇಳಿದ್ರಿ. ಈಗ ನಮ್ಮಣ್ಣನ ಮದುವೆ ವಿಚಾರ ಬಂದ್ರೆ ಅದೇ ಹಾಡು ಅದೇ ರಾಗ. ನೋಡಿ, ನಮ್ಮಣ್ಣನೊಂದಿಗೆ ನಿಮ್ಮ ತಂಗಿ ಶೀಲಾ ಮದುವೆ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ಅದರ ಪರಿಣಾಮ ಏನಾಗುತ್ತೆ ಹೇಳ? ಏನಾಗುತ್ತಾ? ನಮ್ಮಣ್ಣನಿಗೆ ಸೀದಾ ಸೌಭಾಗ್ಯ ನನಗೂ ಬೇಡ. ದೀಪ, ಯೋಚಿಸಿ ತೀರ್ಮಾನ ಬಂದಿದ್ಯಾ? ಅಂದ್ರೆ ನಿಮ್ ಮಾತಿನ ಅರ್ಥ ಇಷ್ಟೇ. ನಮ್ಮಿಬ್ಬರ ಪ್ರೀತಿ ಪ್ರೇಮಕ್ಕೆ ಎಳ್ಳು ನೀರು ಬಿಡಿ ಅಂತ ಅರ್ಥ. ದೀಪ, ಯೋಚಿಸಿ ತೀರ್ಮಾನ ಬಂದಿದ್ಯಾ? ಎಲ್ಲ ಅರಿದು ಉಳಿದು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ನಾನು ಹೀಗೆ ಮಾತಾಡ್ತಾ ಇರೋದು. ಏನು ಮೇಲೆ ನಾನು ಯಾರು, ನೀವ್ಯಾರು? ನನ್ನ ಮರೆತು ಬಿಡಿ. ಮರೆತು ಬಿಡಿ ಅನ್ನೋದು ಸುಲಭ. ಆದ್ರೆ ಆ ನೋವನ್ನು ಅನುಭವಿಸೋದು ಬಹಳ ಕಷ್ಟ. ಆ ನೋವನ್ನ ನಾನು ಅನುಭವಿಸಿದಲ್ಲ, ನೀವು ಅನುಭವಿಸ್ತೀರಿ. ಖಂಡಿತ ಬೇಡ, ದುಡುಕಬೇಡ. ದುಡುಕ್ಬೇಡ ಅಂದ್ರೆ ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ಆಗ ಎಲ್ಲ ಪ್ರಾಬ್ಲಮ್ ಸರಿಯಾಗುತ್ತೆ. ಖಂಡಿತ ಸಾಧ್ಯವಿಲ್ಲ.
ಅದಕ್ಕೆ ಗುಡ್ ಬೈ ಹೇಳಿ. ಬೇಡ 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 ದೀಪ. ಚಿನ್ನದ ಗೊಂಬೆ ಚೂರಾದ್ರೆ ಮತ್ತೆ ಪುಡಿ ಸರ್ ಮಾಡಬಹುದು. ಹಾಗಾದ್ರೆ ಕಾಂತಿನ ಗೊಂಬೆ ಚೂರಾದ್ರೆ ಯಾವುದೇ ಕಾರಣಕ್ಕೂ ಸರ್ ಮಾಡಕ್ಕಾಗಲ್ಲ. ಹಾಗೆ ಹಾಗೆ ಈ ಪ್ರೀತಿ ಒಂದ್ಸರಿ ಬಿರುಕ್ಬಿಟ್ರೆ ಮತ್ತೆ ನಿಮ್ಮ ಆಯ್ಕೆ ಬೇಕಾಗಿಲ್ಲ ನೋಡಿ. ನನ್ನನ್ನೆಲ್ಲ ತಿರಸ್ಕಾರ ಮಾಡಿದ್ದು ನೀವು ನನ್ನ ಮನೆತನದ ಮೇಲೆ ಹಾಗೆ ಸಾಕ್ತಾರೋ ನಿಮ್ಮ ಮೇಲೆ, ನಿಮ್ಮ ಮನೆತನದ ಮೇಲೆ ಇನ್ನ ಮೇಲೆ ಸರ್ ತಿರ್ಸ್ಕೋದು ನನ್ನ ಗುರಿ. ನಮ್ಮನ್ನ ಸರ್ವನಾಶನೆ ಮಾಡ್ತಿರೋದು ನಿನ್ನ ಭ್ರಮೆ. ಆ ರೀತಿ ನಿನ್ನ ಹುಚ್ಚುತ್ತರ ಇದ್ರೆ ಹೋಗಿ ಹುಚ್ಚ ಸೇರ್ಕೊಂಡು ಹುಚ್ಚು ವಾಸಿ ಮಾಡ್ಕೋ. ನಾನೀಗ ಬರ್ತೀನಿ. ಬದುಕಲ್ಲಿ ಕಂಡ ಆಸೆ ಕನಸಂತೆಯಾಗಿ ಬರುತ್ತಿ ಅನುರಾಗ ಪ್ರೀತಿಯಲ್ಲಿ ಅಪಸ್ವರಗಳು ಬದಲಿ ಬದುಕಲ್ಲಿ ಕಂಡ ಆಸೆ ಕನಸಂತೆಯಾಗಿ ಬರುತ್ತಿ ನನ್ನ ಪ್ರೀತಿಗೆ ಬೆಲೆ ಕೊಡದೆ ಹೋಗ್ತಾ ಇದೀಯಾ? ನನ್ನಣ್ಣ ಮನಸಾರ ಪ್ರೀತಿಸ್ದ. ಏನ್ ಕೇಳ್ದ? ಆಸ್ತಿನ ಕೇಳ್ದ? ನಿನ್ನ ತಂಗಿನ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆಗ್ತೀನಿ ಅಂತ ಕೇಳ್ದ. ಅದನ್ನ ತಿರಸ್ಕಾರ ಮಾಡ್ತಿದ್ಯಾ ಅಲ್ವಾ? ನಿನಗೆ ನಿನ್ನ ತಂಗಿ ನಿನ್ನ ಮನತನ ಎಷ್ಟು ಹೆಚ್ಚು, ನನಗೂ ಕೂಡ ನನ್ನ ಮನತನ ಅಷ್ಟೇ ಹೆಚ್ಚು. ಇವಳು ಯಾರು? ದೀಪ ಅಂದರೆ ಬೆಂಕಿ. ಇವಳು ಮನಸ್ಸು ಮಾಡಿದ್ರೆ ನಿನಗಳ ಮನಸ್ಸನ್ನ ಮನತನವನ್ನ ಸುಟ್ಟು ಮನೆ ಮಾಡ್ತಾರೆ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಇವಳು ಗಪ್ಪನ ಮಗನೇ ದೀಪನೇ ಅಲ್ಲ. ಇವತ್ತಿನಿಂದಲೇ ನನ್ನ ಚದುರಂಗದ ಆಟವನ್ನ ಪ್ರಾರಂಭ ಮಾಡ್ತೀನಿ. ಹೇಳಿಬಿಡಿ ಮರ. ನೋಡಿ, ಒಬ್ರು ಶಂಕರ್ ಅಂತ ಬರ್ತಾರೆ. ಅವರೇ ಅಂತ ಗೊತ್ತಾದ್ಮೇಲೆ ನಾನು ಸನ್ನೆ ಮಾಡಿ ತೋರಿಸ್ತೀನಿ. ನಾನು ಹಿಂದೆ ಅರ್ತ್ಕೊಂಡಿರ್ತೀನಿ. ನಾನು ಹೇಳಿದ್ನಲ್ಲ, ಆ ಕೆಲಸನ ನೀಟಾಗಿ ಮಾಡಿ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆದ್ರೆ ಸುಂದರ್ ಬರ್ತೀನಿ ಅಂತ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲ ಇಲ್ಲೇ ಇರ್ತೀನಿ ಅಂತ ಅಂದಿದ್ನಲ್ಲ. ಯಾರ ನೀನಾ ಪಾರ್ಕಲ್ಲಿ ಕಳ್ಳ ಕಡೆ ಓಡಾಡಿದೀಯಾ? ಏನು ನೀವ್ಯಾರು?
ತುಂಬ ಸುಂದರಿ ಬರ್ತೀನಿ ಎಂದಿದ್ದ, ನೋಡುವ ಅಂತ ಬಂದೆ. ಅಷ್ಟರಲ್ಲಿ ಅಯ್ಯೋ ನೋವು. ಹೌದು ಮಾ, ಬೇಡ, ನಿಮ್ಗೆ ಯಾಕೆ ಹೇಳ್ತಂದ್ರೆ ನಾನೇ ಹೋಗ್ತೀನಿ ಬಿಡಿ. ಇಷ್ಟೊಂದು ಸಹಾಯ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಕಣ್ರಿ. ಇದರಲ್ಲಿ ಸಹಾಯ ಏನು ಬಂತು? ತೊಂದರೆ ಇರೋರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಈಗ ಶಂಕರ್ ಅಂತ ನೀವ್ಯಾರು? ನಾನು ದೀಪಾ ಅಂತ. ನಿಮ್ಮನ್ನ ಮದುವೆ ಆಗೋ ಹುಡುಗ ತುಂಬಾ ಪುಣ್ಯ ಮಾಡಿದ್ನ ಕಣ್ರಿ. ಯಾಕೆ? ಯಾಕೆಂದ್ರೆ ಪರಿಚಯ ಇಲ್ಲದೆ ನನ್ನನ್ನೇ ಎಷ್ಟು ಆರೈಕೆ ಮಾಡುತ್ತಿರುವ ತಾವು ಇನ್ನು ನಿಮ್ಮ ಗಂಡನೇ ಆಗಿದ್ರೆ ಇನ್ನೆಷ್ಟು ಆರೈಕೆ ಮಾಡ್ತಿದ್ರೆ? ಆ ಗಂಡ ನೀವೇ ಯಾಕೆ ಆಗ್ಬಾರ್ದು? ಏನ್ ಹೇಳ್ತೀವಿ? ದಿಢೀರನೆ ನಾನು ನಿಮ್ಮನ್ನ 7 ವರ್ಷದಿಂದ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನನ್ನ ಹೃದಯದಲ್ಲಿ ನಿಮ್ಮನ್ನ ಆನಂದಿಸ್ತಾ ಇದ್ದೀನಿ. ನಿಮ್ಮ ನಡೆ ನುಡಿ ಸ್ವಭಾವ ನನಗೆ ತುಂಬಾ ಇಷ್ಟ ಆಗ್ತದೆ. ನೀವು ನನ್ನನ್ನ ಮದುವೆ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಕೆರೆದ ಬಾವಿನ ನೋಡ್ಕೋತೀನಿ. ನೀವು ನನ್ನನ್ನು 1 ವರ್ಷದಿಂದ ಪ್ರೀತಿಸ್ತಾ ಇದ್ದೀರಾ. ನಾನು ನಿಮ್ಮನ್ನು ನೋಡೇ ಇಲ್ಲ, ಆದ್ರೂ ನನಗೋಸ್ಕರ ತಾವು? ಹೌದು, ನಿಮಗೋಸ್ಕರ ನಾನು ನಿಮ್ಮನ್ನ ದೀಪ, ಈ ನಿನ್ನ ಗುಣ, ಈ ನಿನ್ನ ರೂಪಲಾವಣ್ಯ ನನ್ನ ಮಂತ್ರಮುಗ್ಧನನ್ನಾಗಿ ಮಾಡಿದೆ. ಜೀವನದಲ್ಲಿ ಸಂಗಾತಿ ಅಂತ ಪಡೆದ್ರೆ ನಿನ್ನನ್ನೇ ದೀಪ, ನಿನ್ನನ್ನೇ. ಇಂದು ಮುಂದು ಎಂದೆಂದು ನಾನು ನಿನಗಾಗಿ, ನೀನೇ ನನ್ನ ಸರ್ವಸ್ವ, ನಾನೇ ನಿನ್ನ ಜೀವ. ಐ ಲವ್ ಯು ದೀಪ, ಐ ಲವ್ ಯು.
ಗೊತ್ತೊಂದು ಕೇಳು ಭೂಮಿಲೋಕ, ಪ್ರೇಮಲೋಕ, ಬಚ್ಚಿಡುವೆಯಲ್ಲಿ ಸಂಸಾರ ಜೊತೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ಜೊತೆಯಾಗುವೆ ಜೊತೆ ಬಾ. ಶಿವಾಯ ಒಂದು ಪ್ರಾಣ ನೀನೇ, ನೀನು ಇರುವಾಗ ನನಗೆ ಲೋಕನ. ನಾವೆಲ್ಲ ಹೊರಡೋದು. ಏನಂತೀರಾ? ಅಳದ ಮತ್ತೆ ಅಳದ ಅಳದ್ ನಿಲ್ಸು. ಇದು ಅಳು ಅಲ್ಲ. ನೀವೆಲ್ಲಿವರೆಗೂ ಜೋಶಿಂದ ಕುಂತ್ರಲ್ಲ, ಅದನ್ನ ನೋಡಿ ಕಣ್ಣೀರು ಆನಂದ ಬಾಷ್ಪ ಬರ್ತಾ ಇದೆ. ಆಯ್ತು ನಾವು ಹೊರಡೋಣ. ತ್ಯಾಗವಿದೆ ತ್ಯಾಗವಿದೆ ನಾವಾದ ಮಾತೊಳಗೆ, ಪರಪಾಲನ ಕಳ್ಳಕರು ನೀನೇ. ರಜಮುಖನೇ ಗಣಪತಿ ನಿಲಯದಲ್ಲೇ, ನಂದಿರವರ ಬಾಳಿನ ಕಳ್ಳಕರು. ಭಾಗವತ ಶುಭ್ರದ ಚೌಕಿಯರು ಈ ಮನಮನಗೆ ಅಲ್ಲವಾದಿ ಅರಸುಯರು. ಭಾಗವತ ಶುಭ್ರದ ಚೌಕಿಯರು ಈ ಮನಮನಗೆ ಕಲಿತವರ ಪಾಲಿನ ಕಲ್ಪತರು ನೀನೇ, ಕಲ್ಪತರು ನೀನೇ, ಕಲ್ಪತರು ನೀನೇ. ಅಂದಾಗ ನೀನಂತೆ ನನ್ನ ಆಶೀರ್ವಾದ ನಿಮಗೆ ಸದಾ ಇದ್ದೇ ಇರ್ತದೆ. ಹಾಗಾಗಿ ದೇವರ ಹತ್ರ ಏನಂತ ಬಿಟ್ಕೊಂಡೆ ಅಂತ ಹೇಳ್ಬೋದಾ? ಒಂದು ಹೆಣ್ಣು ರೀ, ಒಂದು ಹೆಣ್ಣು ಆ ದೇವ್ರ ಹತ್ರ ಏನ್ ತಾನೇ ಕೇಳ್ತಾಳೆ? ಈ ತಾಳಿ ಭಾಗ್ಯ ಗಟ್ಟಿಗಿರ್ಲಿ. ನಮ್ಮ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ಏನ್ರಿ ಕೇಳ್ಕೊಳ್ಳೋದು? ಎಲ್ಲ ಗಂಡ ಮಕ್ಕಳಿಗೆ ಕೇಳ್ಕೊಂಡ್ರೆ ನೀನು ಕೇಳ್ಕೊಳ್ಳಿಲ್ಲ. ರೀ, ನನಗೆ ಅಂತ ನೀವಿರ್ಬೇಕಾದ್ರೆ ದೇವ್ರಂತ ಗಂಡ ಮುತ್ತಂತ ಮೂರು ಮಕ್ಕಳು ಇರ್ಬೇಕಾದ್ರೆ ನನ್ಗೆ ಏನು ಸಮಯ ಆಗುತ್ತೆ? ಮುಖದರ್ಶನ ಮಾಡಿ 10 ವರ್ಷದಿಂದ ನನ್ನ ದೂರ ಇಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ತವ್ರ ಮನೆ ಆಗಲಿ ಗಂಡನ ಮನೆ ಆಸರೆ ಆಗಲಿ ಎರಡು ನೀವು ನನಗೆ ಕೊಟ್ಟಿರ್ಬೇಕಾದ್ರೆ ನನಗೆ ಯಾವ ಸದಾಕಾಲ ನನ್ನತ್ತ 3 ವರ್ಷ ನಿಮ್ಮ ಜೊತೆ ಈ ರೀತಿ ತೋಳ್ನಲ್ಲಿ ತಲೆ ಇಟ್ಟು ನೆಮ್ಮದಿಯಾಗಿ ಸುಖ ಸಾಗಬೇಕು ಅನ್ನೋದು ನನ್ನ ನನ್ನನ್ನು ಪ್ರೀತಿಸಿ ತವ್ರ ಮನೆಯ ಶಾಸಕ ಕಳ್ಕೊಂಡವ್ರು ನೀನು.
ನನ್ನ ಈಗ ಪ್ರಾಬಲ್ಯ ಪ್ರಜ್ಞೆ ನನ್ನ ಆಗಾಗ ಕಾಡ್ತಾ ಇರ್ತದೆ. ನನ್ನಿಂದಾಗಿ ನಿನ್ನವರ ಸುಖ ಸಂಬಂಧ ಸುಖಗಳಿಂದ ದೂರ ಇದ್ದೀನಿ. ಎಂಥ ತ್ಯಾಗ ಮಹಿಳೆ ನೀನು. ನಿನ್ನನ್ನು ನಾನು ಹೆಂಡತಿಯನ್ನು ಕೊಡೋದಕ್ಕೆ 7 ದಿನ ಪುಣ್ಯ ಮಾಡಿದ್ದೆ. ಮಕ್ಕಳು ಕೊಟ್ಟಿದ್ದೀಯಾ ಹೊಸ ಮಾಡಕ್ಕೆ ಅದಕ್ಕಿಂತ ಬೇರೆನೇ ಗೊತ್ತು ನನಗೆ. ನೀವು ಊಟ ನಿದರ್ಶನ ನೆನಪಾಯ್ತು ನೋಡಿ. ನಾನಿನ್ನೂ ಅಡುಗೆ ಮಾಡಿಲ್ಲ. ಏನಾದ್ರೂ ನಿಮ್ಮ ಮಕ್ಳು ಬಂದ್ರೆ ಪ್ರಳಯವೇ ಸೃಷ್ಟಿ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ಅಡುಗೆ ಮಾಡ್ಬಿಟ್ಟು ಬರ್ತೀನಿ. ಇಲ್ಲೇ ಅದು ನಾನು ಚಿನ್ನಾರನ ಮುದ್ದೆಯಲ್ಲಿ ಕಾಣ್ತಾ ಇಲ್ವಲ್ಲ. ಚಿನ್ನ ಮುದ್ದು ಬಂಗಾರ ಎಲ್ಲರೂ ಇರ್ತಾರೆ. ಇವಾಗ ಸ್ಕೂಲ್ ರಜಾ ಅಲ್ವಾ, ಎಲ್ಲೋ ಆಟ ಆಡ್ತಿರ್ತಾರೆ. ಅಪ್ಪ, ಈ ರಜಾ ಬಂದ್ರೆ ಸಾಕು. ಈ ನನ್ನ ಗಂಡನ ಹೇಗೋದು ನನ್ನ ಮಕ್ಕಳನ್ನ ಹೇಗೋದು ಸಾಕಾಗ್ಬಿಟ್ಟು ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ. ಮಕ್ಕಳು ಬೇರೆ ಮನೇಲಿಲ್ಲ. ನಮ್ಮ ಗಂಡನಿಗೆ ತುಂಟಾಟ ಜಾಸ್ತಿ. ಸಾಲ 3 ಮಕ್ಳು ಕೊಟ್ಟಿದಾರಲ್ವಾ.